ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಮಾಮೂಲಿಯಾಗಿ ಚಿಕನ್ ಸಾರು ತಿಂದು ನಿಮಗೆಲ್ಲ ಬೋರ್ ಆಗಿರ್ಬೋದು. ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಕೋಳಿ ಸಾರು ಹೇಗೆ ಮಾಡೋದು ಹಾಗೆ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅದೇ ರೀತಿ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒತ್ತ ಶಾವಿಗೆ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಬಾಣಲೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಕುದಿ ಬಂದಾಗ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ನಂತರ ಅದನ್ನು ನಾದಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ನಂತರ ಒಂದು ಶಾವಿಗೆ ಒರಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಒಂದು ಹಿಟ್ಟನ್ನು ಹಾಕಿ ಶಾವಿಗೆಯನ್ನು ಒತ್ಕೊಳ್ಬೇಕು. ಅದಾದ ಮೇಲೆ ಹಬೆ ಪಾತ್ರೆಯನ್ನು ಇಟ್ಟು ಈ ಶಾವಿಗೆಗಳನ್ನು ಅದರಲ್ಲಿ ಜೋಡಿಸಿ ಒಂದು 20 ನಿಮಿಷ ಹಬೆಯಲ್ಲಿ ಬೇಯಿಸಬೇಕು. ಹಬೆಯಲ್ಲಿ ಬೇಯಿಸಿದ ನಂತರ ಅದು ಈ ಥರ ಕಾಣುತ್ತೆ. ಸ್ವಲ್ಪ ಆರಿದ ಮೇಲೆ ಅದನ್ನೆಲ್ಲ ಒಂದು ತಟ್ಟೆಗೆ ಇಟ್ಕೊಳ್ಬೇಕು. ಈಗ ನಾಟಿ ಸ್ಟೈಲ್ ಕೋಳಿ ಸಾರು ಮಾಡಲಿಕ್ಕೆ ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮ್ಯಾಟೊ, ಸ್ವಲ್ಪ ಸ್ಪೈಸ್ ಪೌಡರು, ಚಕ್ಕೆ, ಏಲಕ್ಕಿ, ಲವಂಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಇದಕ್ಕೆ ಕಾಯನ್ನು ಸೇರಿಸಿ ಹಾಗೆ ಅಚ್ಕಾರದ ಪುಡಿ ಮತ್ತು ಕೊತ್ತಂಬರಿ ಬೀಜದ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪುಡಿ ಇದನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಪಾತ್ರೆಗೆ ಎಣ್ಣೆನ ಹಾಕಿ ಸ್ವಲ್ಪ ಕಸೂರಿ ಮೇಥಿ, ಇದು ಒಂದು ವಿಶೇಷವಾದ ಘಮವನ್ನು ಕೊಡುತ್ತೆ. ಅದಕ್ಕೆ ಚಿಕನ್ನನ್ನು ಹಾಕಿ ಸ್ವಲ್ಪ ಅರಿಶಿನ ಸೇರಿಸಿ ಅದಕ್ಕೆ ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ನೀರು ಬಿಡುವ ತನಕ ಹುರಿಬೇಕು. ಇದಾದ ನಂತರ ಈ ಒಂದು ಹುರಿದ ಚಿಕನ್ಗೆ ನಾವು ಚೆನ್ನಾಗಿ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆಯನ್ನು ಹಾಕಬೇಕಾಗತ್ತೆ. ಹಾಕಿ ಚೆನ್ನಾಗಿ ಚಿಕನ್ ಬೇಯುವ ತನಕ ಕುದಿಸ್ಬೇಕು. ಸಾಂದ್ರತೆಯನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ಎಷ್ಟು ತೆಳು ಬೇಕೋ ಅಷ್ಟನ್ನು ಮಾಡಿಕೊಡಿ. ತೆಳುವಾಗಿದ್ದರೆ ಶಾವಿಗೆ ಒಟ್ಟಿಗೆ ತಿನ್ನೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಚಿಕನ್ ಬೆಂದ ಮೇಲೆ, ಸಾರು ಕುದ್ದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಇಳಿಸ್ಕೊಳ್ಬೇಕು. ಬೌಲಲ್ಲಿ ಅದನ್ನು ಸರ್ವ್ ಮಾಡ್ಬೋದು. ಈ ಒತ್ತು ಶಾವಿಗೆ ಹಾಗೆ ನಾಟಿ ಕೋಳಿ ಸಾಂಬಾರು ತಿಂತಾ ಇದ್ದರೆ ಬಹಳ ರುಚಿಯಾಗಿರುತ್ತೆ. ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ. ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬಹಳ ಸಿಂಪಲ್ಲಾಗಿ ಕಡಿಮೆ ಅವಧಿಯಲ್ಲಿ ಮಾಡಿರುವಂತಹ ಡಿಶ್ ಇದು. ಇದೇ ತರಹದ ಸಿಂಪಲ್ಲಾದ ಡಿಶಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಮಾಮೂಲಿಯಾಗಿ ಚಿಕನ್ ಸಾರು ತಿಂದು ನಿಮಗೆಲ್ಲ ಬೋರ್ ಆಗಿರ್ಬೋದು. ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಕೋಳಿ ಸಾರು ಹೇಗೆ ಮಾಡೋದು ಹಾಗೆ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು